ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. T20 ವಿಶ್ವಕಪ್ ನಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ ಭಾರತ ಅಭಿಷೇಕ್ ಶರ್ಮಾ. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಬ್ಯಾಟಿಂಗ್ ಗೆ ಮತ್ತು ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಗೆ ನ್ಯೂಜಿಲೆಂಡ್ ನ ಬೌಲರ್ಸ್ ಗಳು ಉಡೀಸ್. ಇನ್ನು ನಮ್ಮ ಭಾರತ ತಂಡದ ಬ್ಯಾಟರ್ಸ್ ಗಳ ಬಬ್ಬರ್ ಹೇಗಿತ್ತಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು 2026ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತದ ಬ್ಯಾಟರ್ಸ್ ಅಬ್ಬರಿಸಿ ಬೊಬ್ಬರಿದಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ವಿಶ್ವಕಪ್ ನ ಫೈನಲ್ ಪಂದ್ಯದಲ್ಲಿ ಈ ರೇಂಜ್ ಗೆ ಬ್ಯಾಟ್ ಯಾವ ತಂಡ ಮಾಡಿರಲಿಲ್ಲ ಮತ್ತು ಇವತ್ತು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಮಾಡಿ ಆದ್ರೆ ತೋರಿಸಿದೆ. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ 255 ರನ್ ಆದ್ರೆ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಫಾರ್ಮ್ ಗೆ ಆದ್ರೆ ಬರ್ತಾರೆ ಮತ್ತು ಇಡೀ ಫ್ಯಾನ್ಸ್ ಆದ್ರೆ ಫುಲ್ ಆದ್ರೆ ಬಿದಾದ್ರು ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಗೆ. ಯಾಕಂತಂದ್ರೆ 21 ಬಾಲ್ಗಳಲ್ಲಿ ಕೇವಲ 21 ಬಾಲ್ಗಳಲ್ಲಿ 52 ರನ್ ಆದ್ರೆ ಹೊಡಿತಾರೆ, ಅದು 247ರ ಸ್ಟ್ರೈಕ್ ರೇಟ್ ನಲ್ಲಿ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಆದ್ರೆ ಆಡ್ತಾರೆ. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ತುಂಬಾನೇ ಮಿಂಚ್ಕೊಂಡ್ರ ಅಂತಾನೆ ಹೇಳ್ಬೋದು. ಎಷ್ಟು ಟೀಕೆಕಾರರಿಗೆ ಇವತ್ತು ಬಾಯಿ ಮುಚ್ಚಿದ್ದಾರೆ ಅಂತಾನೆ ಹೇಳ್ಬೋದು ಅಭಿಷೇಕ್ ಶರ್ಮಾ. ಇನ್ನೊಂದು ಕಡೆಗೆ ಸಂಜು ಸ್ಯಾಮ್ಸನ್ ಅವರು ಮತ್ತೊಮ್ಮೆ ಸೆಂಚುರಿ ಆದ್ರೆ ಮಿಸ್ ಮಾಡಿಕೊಳ್ತಾರೆ. ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ 89 ರನ್ ಆಡಿರ್ತಾರೆ. ಈ ಪಂದ್ಯದ ಫೈನಲ್ ಪಂದ್ಯದಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಅವರು 89 ರನ್ ಆಡಿ ಔಟ್ ಆಗ್ತಾರೆ. ಇದರಲ್ಲಿ ಬಂದ್ಬಿಟ್ಟು 6 ಬಾಲ್ಗಳಲ್ಲಿ 89 ರನ್ ಆದ್ರೆ ಆಡ್ತಾರೆ ಸಂಜು ಸ್ಯಾಮ್ಸನ್ ಅವರು. 8 6 5 4 ಮತ್ತು 193ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯದಲ್ಲಿ ಹೊಸ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ. ಹೌದು ಸ್ನೇಹಿತರೆ, ವಿಶ್ವಕಪ್ ನಲ್ಲಿ ಅತಿ ವೇಗದ ಹಾಫ್ ಸೆಂಚುರಿ ಆದ್ರೆ ಅಭಿಷೇಕ್ ಶರ್ಮಾ ಅವರು ಹೊಡೆದು ಈ ವಿಶ್ವ ದಾಖಲೆ ತಮ್ಮ ಹೆಸರಿಗಾದ್ರೆ ಬರ್ಕೊಂಡಿದ್ದಾರೆ. ಇನ್ನು ಇಶಾನ್ ಕಿಶನ್ ಕೂಡ ಆ ನಂತರ ಅಭಿಷೇಕ್ ಶರ್ಮಾ ಔಟ್ ಆದ ನಂತರ ಬಂದಂತ ಇಶಾನ್ ಕಿಶನ್ ಕೂಡ ಅಬ್ಬರದ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಕೇವಲ 25 ಬಾಲ್ಗಳಲ್ಲಿ 54 ರನ್ ಆದ್ರೆ ಆಡ್ತಾರೆ. ಇದರಲ್ಲಿ 4 6 ಮತ್ತು 4 4 216ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಆಡ್ತಾರೆ. ಇನ್ನೊಂದೇನಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಡಕ್ಔಟ್ ಆದ್ರೆ ತಿಲಕ್ ವರ್ಮಾ 8 ರನ್ ಆದ್ರೆ ಆಡ್ತಾರೆ. ಆನಂತರ ಬಂದಂತ ಹಾರ್ದಿಕ್ ಪಾಂಡ್ಯನು ಕೂಡ 18 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ಕೊನೆಯ ಓವರ್ ನಲ್ಲಿ ಅಬ್ಬರಿಸಿದಂತ ಶಿವಮ್ ದುಬೆ ಅವರು 26 ರನ್ ಆದ್ರೆ ಹೊಡಿತಾರೆ. ಹೌದು ಸ್ನೇಹಿತರೆ, ಇನ್ನು ಇವತ್ತಿನ ಪಂದ್ಯದಲ್ಲಿ ಶಿವಮ್ ದುಬೆ ಅವರು 8 ಬಾಲಲ್ಲಿ 26 ರನ್ ಆದ್ರೆ ಹೊಡಿತಾರೆ. ಕೊನೆಯ ಓವರ್ ನಲ್ಲಿ 24 ರನ್ ಆದ್ರೆ ಹೊಡಿತಾರೆ ಶಿವಮ್ ದುಬೆ. ಹೌದು ಸ್ನೇಹಿತರೆ, 3 4 2 6 325ರ ಸ್ಟ್ರೈಕ್ ರೇಟ್ ನಲ್ಲಿ ಆಡಿ ನಮ್ಮ ಟೀಮ್ ಇಂಡಿಯಾಗೆ ಒಂದ್ ಒಳ್ಳೆ ಟಾರ್ಗೆಟ್ ಅನ್ನ ಸೆಟ್ ಮಾಡಿ ಕೊಡ್ತಾರೆ ದುಬೆ. ಇನ್ನು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಈ ವಿಶ್ವಕಪ್ ನಲ್ಲಿ ಹೊಸ ದಾಖಲೆಯನ್ನಾದ್ರೆ ಬರೆದಿದೆ. ಇನ್ನು ಇಡೀ ವಿಶ್ವಕಪ್ ನಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಇಷ್ಟು ಹೈಯೆಸ್ಟ್ ರನ್ ಆದ್ರೆ ಟಾರ್ಗೆಟ್ ಸೆಟ್ ಮಾಡಿರಲಿಲ್ಲ. ಇವತ್ತು ಆದ್ರೆ ಸೆಟ್ ಮಾಡಿ ಹೊಸ ವಿಶ್ವ ದಾಖಲೆಯನ್ನಾದ್ರೆ ನಿರ್ಮಿಸಿದೆ. ಇನ್ನು ನಮ್ಮ ಬ್ಯಾಟರ್ಸ್ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಹೇಗಿತ್ತು ಮತ್ತು ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ ಮತ್ತು ದುಬೆ ಅವರ ಲಾಸ್ಟ್ ಫಿನಿಶಿಂಗ್ ಟಚ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.